ರಾಧಿಕಾ ಪಂಡಿತ್ ಮತ್ತು ಯಶ್ ತಾಯಿ ಪುಷ್ಪ ನಡುವೆ ಆಗಿದ್ದ ಕಲಹವೇನು? ಸೊ ಅವಳ ಬಗ್ಗೆ ನನಗೇನು ಹೇಳಬೇಡಿ, ನನ್ನ ಮಗನಿಂದ ಮತ್ತು ನನ್ನನ್ನು ದೂರ ಮಾಡಿದ್ದು ಅವಳೇ ಅನ್ನೋ ಮಾತನ್ನು ಕೂಡ ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳಿದರು. ಯಾಕೆ ಇವರ ನಡುವೆ ಕಲಹ ಏನಾಯಿತು? ಇವರಿಬ್ಬರ ನಡುವೆ ನಡೆದಿದ್ದಾದರೂ ಏನು? ಯಾಕೆ ಈ ಮನಸ್ತಾಪಗಳು, ಯಾಕೆ ಈ ಕೋಪಗಳು? ಸೊ ಅಷ್ಟಕ್ಕೂ ಒಂದು ಯಶ್ ತಾಯಿ ಪುಷ್ಪ ಅವರು ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ? ಒಂದು ಯಶ್ನ ಯಾವುದೇ ಒಂದು ಹೆಸರನ್ನು ಇಟ್ಕೊಂಡು ನಾನು ಬೆಳೆಯೋದಿಲ್ಲ, ನನ್ನ ಸ್ವಂತ ಇದರಲ್ಲಿ ನಾನು ಬೆಳಿತೀನಿ, ಅವನೇನು ದೊಡ್ಡ ಅವನ ಮಟ್ಟಿಗೆ ಅವನು ಏನೇ ಇದ್ದರು, ಸೊ ನನಗೆ ಒಬ್ಬ ಸಾಮಾನ್ಯ ಮಗ ಅಷ್ಟೇ ಅವನು, ನನ್ನ ಯಾವುದೇ ಫಿಲ್ಮ್ಗಳನ್ನು ಅವನಿಗೆ ತೋರಿಸೋದಿಲ್ಲ, ಒಂದು ಜನರು ಇಷ್ಟಪಟ್ಟರೆ ಸಾಕು, ಅವನೇನು ನೋಡಿ ಏನೂ ಮಾಡಬೇಕಾಗಿಲ್ಲ ಅನ್ನೋ ಮಾತನ್ನು ಯಶ್ ತಾಯಿ ಪುಷ್ಪ ಅವರು ಹೇಳ್ತಾ ಇದ್ರು. ಸೊ ಯಾಕೆ ಈ ರೀತಿಯಾದ ಮಾತನ್ನು ಹೇಳ್ತಾ ಇದ್ದಾರೆ? ಒಂದು ರಾಧಿಕಾ ಪಂಡಿತ್ ಅವರ ಬಗ್ಗೆನೂ ಕೂಡ ಒಂದಿಷ್ಟು ಮಾತುಗಳನ್ನು ಹೇಳಿದರು. ಯಾಕೆ ಈ ರೀತಿಯಾಗಿ ಒಂದು ಯಶ್ ತಾಯಿ ಪುಷ್ಪ ಅವರು ಮಾತನಾಡ್ತಾ ಇದ್ದಾರೆ? ಇವ್ರ ನಡುವೆ ನಡೆದಿರೋದಾದ್ರೂ ಏನು? ಸೊ ಇವ್ರ ನಡುವೆ ಏನಾದರೂ ಕಲಹ ಉಂಟಾಯ್ತಾ? ಏನಾಯಿತು ಇವರ ನಡುವೆ? ಯಾಕೆ ಈ ರೀತಿಯಾದ ಮನಸ್ತಾಪಗಳು ಇವರಿಬ್ಬರ ನಡುವೆ ಬಂದವು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಯಾಗಿ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ತುಂಬಾ ಒಂದು ಒಳ್ಳೆಯ ಜೋಡಿ ನಮ್ಮದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಯಶ್ ರಾಧಿಕಾ ಜೋಡಿ ತುಂಬಾ ಒಂದು ಒಳ್ಳೆಯ ಜೋಡಿ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬಾ ಒಂದು ಪರಿಶ್ರಮ ಪಟ್ಟು ಯಶ್ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ. ಸೊ ಹಲವಾರು ಒಂದು ಪರಿಶ್ರಮಗಳನ್ನು ಪಟ್ಟಿದ್ದಾರೆ. ಸೊ ಮೊದಲನೇದಾಗಿ ಇವರಿಗೆ ಯಾರೂ ಕೂಡ ಒಂದು ರೆಸ್ಪೆಕ್ಟನ್ನು ಕೊಟ್ಟಿಲ್ಲ. ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರು ಬಂದರೆ ಇವ್ನ್ಯಾಕೆ ಬಂದಪ್ಪ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಒಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡೋದ್ರಿಂದ ಹಿಡಿದು ಸೊ ಇಲ್ಲಿವರೆಗೂ ಫ್ಯಾನ್ ಇಂಡಿಯಾ ಮೂವಿ, ಫ್ಯಾನ್ ವರ್ಲ್ಡ್ ಮೂವಿಗಳನ್ನು ಮಾಡೋದ್ರ ಮಟ್ಟಿಗೆ ಒಂದು ಯಶ್ ರವರು ಬಂದಿದ್ದಾರೆ. ಸೊ ಇನ್ನು KGF ನಂಥ ಸಿನಿಮಾಗಳನ್ನು ಮಾಡಿಬಿಟ್ಟು ಸೊ ವಿದೇಶದಲ್ಲೂ ಕೂಡ ಇವರು ಒಂದು ತಮ್ಮ ಹವಾವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇನ್ನು ಬೇರೆ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಹೋದರೂ ಕೂಡ ಯಶ್ ರವರು ಅಂದರೆ ಇವರಿಗೆ ಆದ ಸಪರೇಟ್ ಫ್ಯಾನ್ ಬೇಸ್ ಕೂಡ ಇದೆ. ಇಂತಹ ಯಶ್ ರವರು ತುಂಬಾ ಒಂದು ಸಾಧನೆಗಳನ್ನು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಟಾಕ್ಸಿಕ್ ಅಂತಕ್ಕಂಥ ಸಿನಿಮಾವನ್ನು ಕೂಡ ಮಾಡ್ತಾ ಇದ್ದಾರೆ. ತುಂಬ ಒಂದು ದೊಡ್ಡ ಮಟ್ಟದ ಸಿನಿಮಾ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಫ್ಯಾನ್ ಇಂಡಿಯಾ ಅಷ್ಟೇ ಅಲ್ಲದೆ ಫ್ಯಾನ್ ವರ್ಲ್ಡ್ ಅಲ್ಲಿ ರಿಲೀಸ್ ಆಗ್ತಾ ಇರ್ತಕ್ಕಂಥ ಈ ಮೂವಿ ಬಗ್ಗೆ ತುಂಬಾನೇ ಕಾತುರದಿಂದ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ದಾರೆ. ಸೊ ಈ ಯಾವಾಗ ರಿಲೀಸ್ ಆಗುತ್ತೆ ಈ ಒಂದು ಮೂವಿ ಅಂತಕ್ಕಂಥದ್ರ ಸೊ ಹಲವಾರು ಡೇಟ್ಗಳು ಚೇಂಜ್ ಆದರೂ ಕೂಡ ಈ ಮೂವಿ ಬಗ್ಗೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ದುಕೊಂಡು ಕುಳಿತಿದ್ದಾರೆ. ಸೊ ಇನ್ನು ಯಾವಾಗ ಮೂವಿ ರಿಲೀಸ್ ಆಗುತ್ತಪ್ಪ, ಯಾವಾಗ ನಾವು ನೋಡ್ತೀವಿ, ನಮ್ಮ ಬಾಸನ್ನು ಯಾವಾಗ ನೋಡ್ತೀವಿ ಒಂದು ಪರದೆ ಮೇಲೆ ಅನ್ನೋದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಇನ್ನು ಯಶ್ ತಾಯಿ ಪುಷ್ಪ ಅವರು ಈ ರೀತಿಯಾದ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲ ಅವನಿಂದನೇ ಅವಳಿಂದನೇ ನನ್ನ ಮಗ ನಾನು ಕೂಡ ದೂರ ಆಗಿದ್ದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲ ನನ್ನ ಮಗ ಯಾವಾಗಲೂ ಕೂಡ ನನ್ನ ಹತ್ರ ಬರ್ತಾ ಇದ್ದ. ಸೊ ಯಾಕಪ್ಪ ಅಂತಂದ್ರೆ ಒಂದು ಶೂಟಿಂಗ್ ಮುಗಿಸ್ಕೊಂಡಾದ್ರೆ ನನ್ನ ಹತ್ರ ಭೇಟಿ ಆಗೋಕ್ಕೆ ಬರ್ತಾ ಇದ್ದ. ಸೊ ಈಗೀಗ ನನ್ನ ಭೇಟಿ ಕೂಡ ಆಗ್ತಾ ಇಲ್ಲ ಯಶ್ ಅನ್ನೋ ಮಾತನ್ನು ಕೂಡ ಇಲ್ಲಿ ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಯಶ್ ತಾಯಿ ಪುಷ್ಪ ಅವರು ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇರ್ತಾರೆ. ಸೊ ಯಾವುದೇ ಒಂದು ನಟ ಆಗಲಿ ನಟಿ ಆಗಲಿ ಅವರ ತಂದೆ ತಾಯಿಗಳು ಹೆಚ್ಚಾಗಿ ಒಂದು ಮಾಧ್ಯಮದ ಮುಂದೆ ಬರೋದಿಲ್ಲ. ಆದರೆ ಯಶ್ ತಾಯಿ ಪುಷ್ಪ ಅವರು ಆಗಾಗ ಒಂದು ಟ್ರೆಂಡಿಂಗ್ ನಲ್ಲಿ ಇರ್ತಾರೆ. ಸೊ ಆಗಾಗ ಒಂದು ಮಾಧ್ಯಮಗಳ ಮುಂದೆ ಬರ್ತಾ ಇರ್ತಾರೆ. ಇನ್ನು ಇವರದೇ ಒಂದು ನಿರ್ದೇಶಕರು ಕೂಡ ಆಗಿದ್ದಾರೆ ಇವರು. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇವರು ಹಲವಾರು ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮೊನ್ನೆ ಅಷ್ಟೇ ಕೊತ್ತಲವಾಡಿ ಸಿನಿಮಾ ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ರು. ಆ ಸಿನಿಮಾದ ವೇಳೆ ಕೂಡ ಇವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಿಮ್ಮ ಮಗನಿಗೆ ಏನಾದರೂ ಈ ಮೂವಿಯನ್ನು ತೋರಿಸ್ತೀರಾ ಅನ್ನೋ ಮಾತನ್ನು ಕೂಡ ಒಂದು ಆಂಕರ್ ಅವರು ಕೇಳಿದಾಗ, ಇಲ್ಲ ಅವನಿಗೆ ಯಾಕೆ ತೋರಿಸ್ಲಿ, ನಾನು ಅವನ್ನ ನೋಡ್ಬಿಟ್ರೆ ಏನಾದರೂ ಒಂದು ಖುಷಿ ಆಗುತ್ತೆ, ಅವ್ನು ನೋಡ್ಬಿಟ್ರೆ ನನ್ನ ಸಿನಿಮಾ ಗೆದ್ದಂತ. ಸೊ ಅಭಿಮಾನಿಗಳು ನೋಡಬೇಕು, ಅಭಿಮಾನಿಗಳು ಖುಷಿ ಪಡಬೇಕು, ಅಭಿಮಾನಿಗಳು ಹಾರೈಸಬೇಕು, ಅವನಿಗೆ ತೋರಿಸಿ ನಾನು ಅವನಿಂದ ಪ್ರಮೋಷನ್ ಮಾಡಿ ಏನು ಮಾಡಲಿ. ಸೊ ನಾನು ಯಾವುದೇ ಒಂದು ನೆರಳಲ್ಲಿ ಬದುಕೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಯಾಕೆ ಹೀಗೆ ಹೇಳಿದ್ರು, ಏನಾಯ್ತು ಇವರ ನಡುವೆ ಅಂತಕ್ಕಂಥದ್ದು ಅಭಿಮಾನಿಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇವರಿಬ್ಬರ ನಡುವೆ ಜಗಳ ಆಗಿದೆ, ಕಲಹಗಳು ಉಂಟಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವರ ಒಂದು ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರ ಒಂದು ಜೋಡಿ ಬಗ್ಗೆ ಆಗಿರಲಿ, ಯಶ್ ರಾಧಿಕಾ ಜೋಡಿ ಬಗ್ಗೆ ಆಗಿರಲಿ, ಇವರ ತಾಯಿ ಮತ್ತು ಯಶ್ ರವರು ಹಾಗೆ ಒಂದು ರಾಧಿಕಾ ಅವರು ಏನಾದರೂ ಒಂದು ದೂರ ಆದ್ರ ಈ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.